ನಮಸ್ತೆ ಫ್ರೆಂಡ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಫೇಸ್ಗೆ ಒಂದು ರೆಮಿಡಿ ಮಾಡ್ಕೊಂಡಿದ್ದೀನಿ. ಅನ್ನದ ಗಂಜಿ ಬಸಿತೀವಲ್ಲ, ಅನ್ನದ ಗಂಜಿ, ಅರಿಷ್ಟು ಪುಡಿ, ಕಡಲೆ ಹಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ಆಗಲೇ 1 ಅವರ್ ಆಯಿತು ಫ್ರೆಂಡ್ ಹಾಕ್ಕೊಂಡು. ನಾನು ಎಲ್ಲ ಇವತ್ತು ಭೀಮನವಸೆ ಪ್ರಯುಕ್ತ ಪೂಜೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡೋಣ ಅಂತ ಹೂವು ಎತ್ಕೊಂಬಂದು ನಾನೇ ಕಟ್ಟಿ ದೇವ್ರಿಗೆ ಪೂಜೆ ಮಾಡಿ, ಅದಕ್ಕೆ ಇದು ಫೇಸ್ ತೊಳೆದ ಮೇಲೆ ಯಾವ ಥರ ಅನಿಸುತ್ತೆ ಅಂತ ತೋರಿಸ್ತೀನಿ. ಆಚೆ ಜನ ಇರ್ತಾರೆ ಅಂತ ವೇಲ್ ಹಚ್ಕೊಂಡು ಹೋಗ್ತಾಯಿದ್ದೀನಿ ಹೂವು ಕುಯ್ಯೋಕ್ಕೆ. ನೋಡಿ, ವೇಲ್ ಹಚ್ಕೊಂಡು ಹೂವು ಕುಯ್ತಾಯಿದ್ದೀನಿ. ನಮ್ಮ ಮನೆ ಕಡೆ ಆದಷ್ಟು ಜಾಸ್ತಿ ಜನ ಬರೋಲ್ಲ. ತೆಳ್ಳಗೆ ಬೆಳ್ಳಗೆ ಯಾರು ಬರ್ತಾರೆ, ನೋಡ್ತಾರೆ ಇದೇನಪ್ಪ ಜೋತ್ ಹಿಂಗೆ ಹಚ್ಕೊಂಡು ಮಕ್ಕಳಿಗೆ. ಅದಕ್ಕೆ ವೇಲ್ ಕೊಚ್ಕೊಂಡಿದ್ದೀನಿ ಕಾಂತಲ್ಲಿ. ಹೂವು ಕುಯ್ತಾಯಿದ್ದೀನಿ ಫ್ರೆಂಡ್. ಈಗ ನಮ್ಮದು ಗಿಡ ಮಲ್ಲಿಗೆ ಗಿಡ ಹೂವು ಬಿಡುತ್ತೆ ಚೆನ್ನಾಗಿ. ವಾರಕ್ಕೆಲ್ಲ ಚೆನ್ನಾಗಿ ಹೂವು ಸಿಗ್ತದೆ. ಇವತ್ತು ಭೀಮ ಅಮಾವಾಸ್ಯೆ ಪ್ರಯುಕ್ತ ನಾನೇ ಕಟ್ಟಿ ಪೂಜೆ ಮಾಡೋಣ, ಸ್ನಾನ ಮಾಡಿ ಅಂತ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇಷ್ಟು ಸಿಕ್ಕಿದ್ದಾವೆ. ಇವಾಗ ನಾನೇ ಕಟ್ಬಿಟ್ಟು ಭೀಮ ಅಮಾವಾಸ್ಯೆ ಮಾಡ್ತೀನಿ. ನಮ್ಮ ಯಜಮಾನ್ರು ಬೆಂಗಳೂರಲ್ಲವ್ರೆ, ಆದ ಕಾರಣ ದೇವರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ನಮ್ಮಮ್ಮರವರು ವರ್ಷ ಜೋರಾಗಿ ಮಾಡೋರು ಫ್ರೆಂಡ್ ಭೀಮ ಅಮಾವಾಸ್ಯೆ. ಅವ್ರು ಇವಾಗ ಒಂದು 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು, 4-5 ವರ್ಷದಿಂದ ಭೀಮನ ಅಮಾವಾಸ್ಯೆ ಮಾಡೋದು. ವರಮಹಾಲಕ್ಷ್ಮಿ ಮಾಡೋದು ಎಲ್ಲ ಮಾಡಿದರು. ಈ ವರ್ಷ ಅವರು ಮಾಡಲ್ಲ. ಯಾಕೆಂದರೆ ನಮ್ಮ ದೊಡ್ಡಪ್ಪ ತೀರೋಗಿದ್ದಾರೆ. ಅವ್ರಿಗೆ ಸೂತಕ, ಇನ್ನು ಸೂತಕ ತಗೊಂಡಿಲ್ಲ, ತಿಥಿ ಕಾರ್ಯ ಮುಗ್ದಿಲ್ಲ. ನಾಳೆ ಸೂತಕ ತಗೊತಾರೆ. ಅವರು ಈ ವರ್ಷ ಮಾಡಿಲ್ಲ. ಎಲ್ಲ ಮುಗಿದೋಗ್ದಷ್ಟು ಭೀಮನ ಅಮಾವಾಸ್ಯೆ ಸೂತಕ ತಗೊಂಡು ತಿಥಿ ಮಾಡಿ ನಮ್ಮ ಅಮ್ಮರಿಗೂ ಊರಿಗೆ ಹೋಗ್ತೀನಿ. ಮತ್ತು ಮಧ್ಯದಲ್ಲಿ ಎಷ್ಟು ಊರು ಸಿಗ್ತವೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಆಗಲಿಲ್ಲ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫೈನಲಿ ಹೂವು ಕಟ್ಟಾಯಿತು. ಅರ್ಧ ಮಾರು ಹೂವು ಸಿಕ್ಕಿದ್ದೇವೆ ಫ್ರೆಂಡ್. ಮಾಡ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ. 3:30 ಸ್ಟಾರ್ಟ್ ಮಾಡಿದ್ದೆ ಹೂವು ಕಟ್ಟದ. 4 ಗಂಟೆ, ಕರೆಕ್ಟಾಗಿ 4 ಗಂಟೆ. ಮುಗಿಸಿದ್ದೀನಿ. ಇವಾಗ ಹಾಲು ಕರಿಯಕ್ಕೆ ಹೋಗ್ಬೇಕು. ಹಾಲು ಕರೆದು ಅಷ್ಟೊದೇ ನೀರು ಕಾದಿದ್ದೇವೆ. ಹಾಲು ಕರೆದು ಬಂದು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನನ್ನ ಫೇಸ್ ಹೆಂಗೆ ಫಳ ಅಂತ ಹೊಳಿತೈತೆ ಅಂತ ತೋರಿಸ್ತೀನಿ. ಹಾಲು ಕರಿಯಕ್ಕೆ ಬಂದಿದ್ದೀನಿ ಫ್ರೆಂಡ್. ಹಸುಗಳನ್ನ ನೋಡಿ ಹೆದ್ರಿಕೊಂಡು ಅಂತ ವೇಲ್ ಹಚ್ಕೊಂಡು ಬಾ ನೋಡಿ ವೇಲ್ ಹಚ್ಕೊಂಡು
ಹಾಲು ಕರೆಯೋಣ ಅಂತ ಬಂದಿದ್ದೀನಿ ಕೊಟ್ಟಿಗೆಗೆ. ಹಸುಗಳು ನನ್ನ ನೋಡಿ ಅದಕ್ಕಿಂತ ಬಂದ್ಬಿಟ್ಟು ಮೇಲಚ್ಕೊಂಡು ಬಂದಿದ್ದೀನಿ ಫ್ರೆಂಡ್. ಇವಾಗ ಹಾಲು ಕರಿಬೇಕು. ಕಣ್ಣೆ ಜಸ್ಟ್ ಸ್ನಾನ ಆಯಿತು, ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ನನ್ನ ಮಕ್ಕ ಹಿಂಗೆ ಶೇನಿಂಗ್ ಪರವಾಗಿಲ್ಲ ಫ್ರೆಂಡ್, ಚೆನ್ನಾಗೈತಿ. ಒಂದೆರಡು ದಿವಸ ಚೆನ್ನಾಗಿರುತ್ತೆ ಅಷ್ಟೆ. ಈ ಥರ ಶೇನಿಂಗ್ ಒಂದೆರಡು ದಿವಸ 3 ದಿವಸ ಇರುತ್ತೆ. ನಾವು ಬಿಸಿಲಿಗೆ ಸುತ್ತೀವಲ್ಲ ಹೊಲ್ತಕ್ಕೆ ತೋಟಕ್ಕೆಲ್ಲ, ಮತ್ತೆ ಹಂಗೆ ಆಗುತ್ತೆ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.